ಉಳಿವಿಗಾಗಿ ಇವತ್ತು ಕರ್ವೆ ಕಾರ್ಯಕರ್ತರು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೋರಾಟಕ್ಕೆ ಮುಂದಾದ್ರು, ಪ್ರತಿಭಟನೆ ಆಯಿತು, ಕಲ್ಲು ತೂರಾಟ ಆಯಿತು, ಇಂಗ್ಲಿಷ್ ಬ್ಯಾನರ್ಗಳನ್ನ ಕಿತ್ತು ಹಾಕೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರ್ವೆ ಕಾರ್ಯಕರ್ತರು. ಕನ್ನಡ ನಮ್ಮ ನೆಲದ ಅಸ್ಮಿತೆ, ಅದರ ಉಳಿವಿಗಾಗಿ ನಮ್ಮ ಹೋರಾಟ ಅಂತ ಕರ್ವೆ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಕಲ್ಲು ತೂರಾಟ ಆಯಿತು, ಇಂಗ್ಲಿಷ್ ಬ್ಯಾನರ್ಗಳನ್ನ ಕಿತ್ತು ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕರ್ನಾಟಕ ನೆಲದಲ್ಲಿ ಕನ್ನಡಕ್ಕೆ ಯಾಕೆ ಆದ್ಯತೆ ಇಲ್ಲ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದ್ರು. ಪೊಲೀಸರು ಕರ್ವೆ ಕಾರ್ಯಕರ್ತರನ್ನ ಹತೋಟಿಗೆ ತರೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಕೆಲವೊಂದಿಷ್ಟು ಕಡೆ ವಾಗ್ವಾದ ಕೂಡ ಆಗಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಐಟಿ ಸಿಟಿ ಬೆಂಗಳೂರು ಇವತ್ತು ಕರ್ವೆ ಕಾರ್ಯಕರ್ತರ ಹೋರಾಟಕ್ಕೆ ಸಾಕ್ಷಿಯಾಗಿದೆ. ಕಾರಣ ಕನ್ನಡ ಉಳಿವಿಗಾಗಿ ನಮ್ಮ ಹೋರಾಟ ಅಂತ ಕಾರ್ಯಕರ್ತರು ಹೇಳ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳೋ ಪ್ರಕಾರ ಹೊರ ರಾಜ್ಯದವರು ಬಂದಾಗ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಇಂಗ್ಲಿಷ್ ಎರಡನ್ನ ಕೂಡ ಬಳಕೆ ಮಾಡ್ತೀವಿ. ಅಲ್ಲಿ ವಿಜಲ್ಸ್ ಇಂಪಾರ್ಟೆಂಟ್. ಕೂತ್ಕೊಳ್ಳೆ. ಇಷ್ಟು ಈಗ ಏನು ಮಾಲಾಪೇಶ ಬ್ಯಾರಿಕೇಡ್ ಅಡ್ಡಿ ಒಳಗಡೆ ಬಂದಿರತಕ್ಕಂಥ ಮಹಿಳಾ ಕಾರ್ಯಕರ್ತರ ಆಕ್ರೋಶ, ಈಗ ಅವರನ್ನ ವಶಕ್ಕೆ ಪಡೆದು ಪೊಲೀಸರು ನೋಡ್ತಾ ಇದ್ದೀವಿ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇರೋದು, ಪ್ರತಿಭಟನೆಗಳಾಗ್ತಾ ಇರುವಂತಹ ದೃಶ್ಯ, ಅದನ್ನ ಹತ್ತಿಕ್ಕುವ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆ. ಬಟ್ ಯಾವುದಕ್ಕೂ ಕೂಡ ಕೇರ್ ಮಾಡ್ತಿಲ್ಲ ಕರ್ವೆ ಕಾರ್ಯಕರ್ತರು. ಕೂತ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಬರುವ ಪ್ರಶ್ನೆ ಒಂದೇ, ಕರ್ವೆಗೆ ಇರುವಂತಹ ಕನ್ನಡದ ಮಟ್ಟಿನ ಕಾಳಜಿ ಸರ್ಕಾರಕ್ಕೆ ಯಾಕಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಕನ್ನಡ ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ, ಅದರಲ್ಲಿ ಮಹತ್ವದ ಪಾತ್ರ ಸರ್ಕಾರದ್ದು. ಎಷ್ಟರ ಮಟ್ಟಿಗೆ ಇದನ್ನ ನಿಭಾಯಿಸ್ತಾ ಇದೆ ಸರ್ಕಾರ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕರ್ನಾಟಕದಲ್ಲೇ, ನಮ್ಮ ಕನ್ನಡದ ನೆಲದಲ್ಲೇ ಕನ್ನಡಕ್ಕೆ ಆದ್ಯತೆ ಕೊಡಲ್ಲ ಅಂದ್ರೆ ಏನು ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಎಲ್ಲ ಕಡೆ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಐಟಿ ಸಿಟಿ ಬೆಂಗಳೂರಿನಲ್ಲಿ ನಮಗೆ ಇಂಗ್ಲಿಷ್ ಬೋರ್ಡ್ಗಳೇ ಕಣ್ಣಿಗೆ ಕಾಣಿಸುತ್ತೆ, ಹೊರತುಪಡಿಸಿ ಕನ್ನಡ ಪದ ಬಳಕೆ ಕಡಿಮೆ ಆಗ್ತಾ ಇದೆ. ಇಂಗ್ಲಿಷ್ ಬಳಸೋದಕ್ಕೆ ಆಕ್ಷೇಪ ಅಲ್ಲ, ಆದ್ರೆ ಜೊತೆಗೆ ಕನ್ನಡದ ಬಳಕೆ ಯಾಕಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕರ್ವೆ ಕಾರ್ಯಕರ್ತರು. ಇದೇ ಅವರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಕಾರಣ ಕನ್ನಡದ ನೆಲದಲ್ಲೇ ಕನ್ನಡಕ್ಕೆ ಯಾಕಿಷ್ಟು ತಿರಸ್ಕಾರ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕರ್ವೆ ಕಾರ್ಯಕರ್ತರು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಇವತ್ತು ಹೋರಾಟ ಆಯಿತು, ಎಲ್ಲೆಲ್ಲಿ ಆಕ್ರೋಶ ವ್ಯಕ್ತವಾಯಿತು, ಕಂಪ್ಲೀಟ್ ಆಗಿ ಅದ್ರ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬ್ರಿಗೇಡ್ ರೋಡ್, MG ರೋಡ್ ಎಲ್ಲೆಲ್ಲೂ ಕೂಡ ಇವತ್ತು ಕಲ್ಲು ತೂರಾಟ, ಕರ್ವೆ ಕಾರ್ಯಕರ್ತರ ಆಕ್ರೋಶದ ನುಡಿಗಳು ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಪೊಲೀಸರ ಜೊತೆ ವಾಗ್ವಾದ ಕೆಲವೊಂದಷ್ಟು ಕಡೆ, ಅವ್ರನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು ಕೂಡ ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ಇಂಗ್ಲಿಷ್ ಬ್ಯಾನರ್ಗಳು ಅದನ್ನ ಕಿತ್ತೆಸೆಯೋ ಮೂಲಕ ಆಕ್ರೋಶ ಹೊರಹಾಕಿದ್ರು. ಕೆಲವೊಂದಷ್ಟು ಕಡೆ ಇಂಗ್ಲಿಷ್ ಬೋರ್ಡ್ಗಳಿಗೆ ಕಲ್ಲು ತೂರೋ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೆಲ್ಲದಕ್ಕೂ ಕೂಡ ತಡೆ ಒಡ್ಡುವ ಪ್ರಯತ್ನ ಪೊಲೀಸರಿಂದ ಆದ್ರೂ ಕೂಡ ಕೆಲವೊಂದಷ್ಟು ಕಡೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾಗಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಏನು ಮಾಡೇ ಇಲ್ಲ, ನಾವಿನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಹೋಗ್ತೀರಾ ಹೇಗೆ ಅಂತ ಸರ್? ಇದೇ ರೀತಿ ಇವರು ಹಿಂಗೆ ಮುಂದುವರೆದ್ರೆ ನಾಳೆನೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್.
ಇದು ನೋಡಬಹುದು ನೀವು, ಮಹಿಳಾ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗುವಂತ ಮಾಡ್ತಾ ಇದ್ರೆ, ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರೆ. ಆದ್ರೆ ಮಹಿಳಾ ಕಾರ್ಯಕರ್ತರು ಬಗ್ಗುವಂತ ಕೆಲಸ ಮಾಡ್ತಿಲ್ಲ. ಆದ್ರೂ ಕೂಡ ಮಹಿಳಾ ಪೇದೆಗಳು ಅವರನ್ನ ಜರೂರತ್ತಾಗಿ ಬಂಧಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಂದು ರೀತಿಯಾದಂತಹ ಉಗ್ರತ್ವಾದಂತ ವಾತಾವರಣ ನಡೀತಾ ಇರತಕ್ಕಂಥದ್ದು. ಮಹಿಳಾ ಕಾರ್ಯಕರ್ತರು ಮತ್ತು ಯಾವುದೇ ಕಾರಣಕ್ಕೆ ಬಗ್ಗಲ್ಲ, ನಮ್ಮ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ನಾವು ಒಳಗೆ ಹೋಗಬೇಕು, ಆ ಬೋರ್ಡ್ ಅಳಿಸಬೇಕು, ನಮಗೆ ಅವಕಾಶ ಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಪೊಲೀಸ್ ಮತ್ತು ಕರವೇ ಮಹಿಳಾ ಕಾರ್ಯಕರ್ತರ ಮಧ್ಯೆ ಒಂದು ರೀತಿಯಾದಂಥ ಘರ್ಷಣೆ ನಡೀತಾ ಇದೆ. ನೀವು ನೇರವಾದಂಥ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಬಹುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಈಗ ಎಕ್ಸಾಕ್ಟ್ಲಿ ಎಲ್ಲಿದ್ದೀರಿ? ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಸದ್ಯ ಆಕ್ರೋಶ, ಪ್ರತಿಭಟನೆ, ಹೋರಾಟ ಎಲ್ಲವೂ ಕೂಡ ಹತೋಟಿಗೆ ಬಂದಿದೆಯಾ? ಪರಿಸ್ಥಿತಿಯ ಬಗ್ಗೆ ವಿವರಣೆ ಕೊಡ್ತಾ ಹೋಗೋದಾದ್ರೆ ದಿವಿತ್. ಶ್ರುತಿ, ಸದ್ಯಕ್ಕೆ ಯಾವುದು ಕೂಡ ಹತೋಟಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ದಾರಿಯುದ್ದಕ್ಕೂ ಕೂಡ ಎಲ್ಲೆಲ್ಲಿ ಆಂಗ್ಲ ಭಾಷೆಯ ನಾಮಫಲಕಗಳು ಕಾಣುತ್ತೋ ಆ ಆಂಗ್ಲ ಭಾಷೆಯ ನಾಮಫಲಕಗಳಿಗೆ ಕಲ್ಲನ್ನು ಹೊಡೆಯುವಂಥದ್ದಾಗಿರ್ಬೋದು ಅಥವಾ ಆ ಬ್ಯಾನರನ್ನು ಹರಿಯುವಂಥದ್ದಾಗಿರ್ಬೋದು. ಮತ್ತು ನೀವು ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಕಾರಣ ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ಆಂಗ್ಲ ಪದ ಬಳಕೆ, ಆಂಗ್ಲ ಬೋರ್ಡ್ಗಳು ಕಂಡು ಬಂದರೆ, ನಾಮಫಲಕಗಳು ಕಂಡು ಬಂದರೆ ಅದನ್ನು ತೆಗೆಯುವಂಥ ಕೆಲಸಗಳು ಆಗ್ತಾ ಇದೆ. ಸಾಕಷ್ಟು ಈಗಾಗಲೇ ಬರ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇಂಗ್ಲೀಷ್ ಪದ ಬಳಕೆಯನ್ನು ಮಾಡಿದಾರೋ, ಅಂದರೆ ಎಲ್ಲೆಲ್ಲಿ 90%, 90% ಅಧಿಕವಾಗಿ ಇಂಗ್ಲೀಷ್ ಪದ ಬಳಕೆಯನ್ನು ಬಳಸಿದ್ದಾರೋ ಅಲ್ಲಿನ ನಾಮಫಲಕವನ್ನು ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಕ್ಷಣದವರೆಗೂ, ಇಲ್ಲಿಯವರೆಗೂ ಈ ಪ್ರತಿಭಟನೆಯ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಶ್ರುತಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಈ ರಸ್ತೆಯಲ್ಲಿ ಅಂತೇಳಿ. ಪ್ರಮುಖ ರಸ್ತೆಯಲ್ಲಿ, ನೆಲಮಂಗಲ ರಸ್ತೆಯಲ್ಲಿ ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಆಗಮಿಸಿ ಕನ್ನಡಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಸತತ 15 ದಿನಗಳಿಂದಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ನಾವು ಈ ಕ್ಷಣ ಇಲ್ಲಿವರೆಗೂ ಕಾಯ್ತಾ ಇದ್ವಿ, ಇಲ್ಲಿ ಆದರೂ ಕೂಡ ಈ ದಿನದವರೆಗೂ ಕೂಡ ಯಾರೂ ಎಚ್ಚೆತ್ತುಕೊಳ್ಳಿಲ್ಲ. ಹೀಗಾಗಿ ನಾವು ನಾಮಫಲಕವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಿದ್ದೀವಿ, ಕಲ್ಲು ತೂರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಅಂತಲೂ ಕೂಡ ಅವರು ಹೇಳ್ತಿದ್ದಾರೆ. ಮುಂದೆನೂ ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಶ್ರುತಿ, ಸೊ ಕಾದು ನೋಡಬೇಕಾಗುತ್ತೆ ಈ ಹೋರಾಟ ಎಲ್ಲಿವರೆಗೂ ಇರುತ್ತೆ, ಅಥವಾ ಇವತ್ತಿಗೆ ಸೀಮಿತ ಆಗಿರುತ್ತಾ, ಇವತ್ತಿಗೆ ಅಂತ್ಯ ಆಗುತ್ತಾ, ಅಥವಾ ಕನ್ನಡಕ್ಕಾಗಿ ಪ್ರತಿದಿನ ಈ ಹೋರಾಟ ಇರುತ್ತಾ, ಕಾದು ನೋಡಬೇಕಾಗುತ್ತೆ. ಕನ್ನಡ ಉಳಿವಿಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು, ಅದೆಲ್ಲರ ಜವಾಬ್ದಾರಿ ಕೂಡ ಹೌದು ದಿವಿತ್. ಬಟ್ ಈಗ ಕರವೇ ಕಾರ್ಯಕರ್ತರಿಗೆ ಇರುವಂತಹ ಕನ್ನಡದ ಬಗ್ಗೆ ಕಾಳಜಿ ಸರ್ಕಾರಕ್ಕಿಲ್ವಾ ಅನ್ನೋದನ್ನ ನೇರ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯ ಯಾವ ರೀತಿ ಹೋರಾಟ ಇರುತ್ತೆ, ಮತ್ತೆ ಈ ಪ್ರತಿಭಟನೆ ಮುಂದುವರಿಯುತ್ತಾ, ಈ ಹೋರಾಟದ ರೂಪುರೇಷೆ ಬಗ್ಗೆ ಏನಾದ್ರೂ ಪ್ಲಾನ್ಗಳಾಗಿದೆಯಾ? ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ದಿವಿತ್? ಅಂದರೆ ಶ್ರುತಿ, ಅವ್ರು ಹೇಳ್ತಾ ಇರುವಂಥದ್ದೊಂದು ನಾವು ಕೂಡ ಪ್ರಶ್ನೆ ಮಾಡಿ ಕೇಳಿದ್ವಿ, ಯಾಕೆ ಈ ರೀತಿಯಾದಂಥ ಹೋರಾಟ, ಅಂದರೆ ಆಸ್ತಿ ಪಾಸ್ತಿಯನ್ನು ಹಾನಿ ಮಾಡುವಂಥದ್ದು, ಕಲ್ಲು ತೂರಾಟ ಮಾಡುವಂಥದ್ದು. ಕನ್ನಡಿಗರು ವಿಶಾಲ ಹೃದಯದವರು, ಶಾಂತಿ ಪ್ರಿಯರು ಅನ್ನುವಂಥ ಮಾತುಗಳನ್ನು ನಾವು ಕೇಳಿರ್ತೀವಿ. ಅಂದರೆ ಶಾಂತಿಯುತವಾಗಿ ಹೋರಾಟವನ್ನು ಮಾಡೋರು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದಾಗ, ಸರ್ ನಾವು 15 ದಿನಗಳ ಹಿಂದೆಯಿಂದಲೂ ಕೂಡ ನಾವು ಮೈಕಲ್ಲಿ ಅನೌನ್ಸ್ ಮಾಡ್ಕೊಂಡು ಬರ್ತಿದ್ದೀವಿ, ಬೆಂಗಳೂರಿನ ಬೀದಿ ಗಲ್ಲಿಗಳಲ್ಲೂ ಕೂಡ ನಾವು ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಇದೆಲ್ಲವನ್ನು ಕೂಡ ಸರ್ಕಾರ ಮಾಡಬೇಕಿತ್ತು. ಯಾಕಂತಂದರೆ ಈ ನಿಯಮವನ್ನು ತಂದಿರೋದು ಸರ್ಕಾರ. 80% ಕನ್ನಡವನ್ನು ಬಳಸಬೇಕು, 80% ಕನ್ನಡಾಕ್ಷರಗಳನ್ನು ಬಳಸಬೇಕು ಅನ್ನುವಂಥ ರೂಲ್ಸ್ ತಂದಿರುವಂಥದ್ದು ಸರ್ಕಾರ. ಈ ಕೆಲಸವನ್ನು ಸರ್ಕಾರ ಮಾಡಬೇಕಿತ್ತು. ಅರ್ಥಾತ್ ಯಾವ್ಯಾವ ಅಂಗಡಿ ಮುಂಗಟ್ಟುಗಳು, ಯಾವ್ಯಾವ ಕಂಪನಿಗಳು ಈ ಕರ್ನಾಟಕದಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ, ಕರುನಾಡಲ್ಲಿ ಉಸಿರಾಡ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಸರ್ಕಾರ ಆದೇಶವನ್ನು ಹೊರಡಿಸಬೇಕಿತ್ತು. ಅಂದರೆ ಕಂಪಲ್ಸರಿ ನೀವು ಕನ್ನಡ ಪದ ಬಳಕೆಯನ್ನು, ಅಂದರೆ ಕನ್ನಡ ನಾಮಫಲಕವನ್ನು ಬಳಸಬೇಕು ಅಂದರೆ ನೋಟಿಸನ್ನು ಜಾರಿ ಮಾಡಬೇಕಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಯಾವಾಗ ಅದನ್ನು ಮಾಡಲಿಲ್ಲ, ಆಗ ನಾವು ಖುದ್ದಾಗಿ ಬರಬೇಕಾಯಿತು, ಕರ್ನಾಟಕ ರಕ್ಷಣಾ ವೇದಿಕೆ ಬರಬೇಕಾಯಿತು. ನಾವು ಮುಂಚಿತವಾಗಿ ಈ ಕೆಲಸವನ್ನು ಮಾಡಲಿಲ್ಲ. ನಾವು ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇವೆ. ನಾವು ರೋಡ್ಗಳಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡಿಕೊಂಡು ಕೇಳ್ಕೊಳ್ತಾ ಇದ್ವಿ, ದಯವಿಟ್ಟು ನಾಮಫಲಕಗಳನ್ನು ತೆಗಿರಿ, ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆಗಿರಿ, ಕನ್ನಡ ಹಾಕಿ ಅಂತ. 15 ದಿನಗಳಿಂದ ಯಾರೂ ಹಾಕಲಿಲ್ಲ. ಈಗ ನಾವು ಈ ಕೆಲಸ ಅಂದರೆ ಡಿಸೆಂಬರ್ 27ಕ್ಕೆ ಮನವಿ ಮಾಡಿಕೊಂಡಿದ್ದಾರಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ಆಗಿದೆಯಾ ಕರವೇ ಕಡೆಯಿಂದ? ಇನ್ನು ಬರ್ತಾ ಇದ್ದಾರೆ ಸರ್. ಖಂಡಿತವಾಗ್ಲೂ ಪ್ರಯತ್ನ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಆದರೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲವಂತೆ. ಏನು ರೆಸ್ಪಾನ್ಸ್? ಓಕೆ ದಿವಿತ್, ವಾಪಸ್ ಬರ್ತೀನಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ದೃಶ್ಯ ನೋಡ್ತಾ ಇದ್ದೀವಿ ಯಲಹಂಕದಲ್ಲಿ. ಇವತ್ತು ಕರ್ವೆ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮಹಿಳಾ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಕೆಲ ಕಾಲ ಹೈ ಡ್ರಾಮಾ ಆಗಿರುವಂತಹ ದೃಶ್ಯ ಅಲ್ಲಿ. ಒಂದ್ ಕಡೆ ಕರ್ವೆ ಕಾರ್ಯಕರ್ತರು ಅಂದ್ರೆ ಮಹಿಳಾ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇರೋದು ನಡು ರೋಡಲ್ಲಿ, ಮತ್ತೊಂದು ಕಡೆ ಪೊಲೀಸರು ಹತ್ತಿಕ್ಕುವ ಪ್ರಯತ್ನ ಆಗುತ್ತೆ, ಅವ್ರನ್ನ ವಶಕ್ಕೆ ಪಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಅದ್ಯಾವುದಕ್ಕೂ ಕೂಡ ಒಪ್ಪಿಲ್ಲ. ಆ ಕಾರಣಕ್ಕೆ ಅಲ್ಲಿ ಕೆಲ ಕಾಲ ಹೈ ಡ್ರಾಮಾ ಆಗಿರೋದನ್ನ ಗಮನಿಸ್ತಾ ಇದ್ವಿ. ಮಹಿಳಾ ಕಾರ್ಯಕರ್ತರು ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಕರ್ವೆ ಕಿಚ್ಚಿಗೆ ಇವತ್ತು ಏರ್ಪೋರ್ಟ್ ರಸ್ತೆ ಕೂಡ ಬಂದ್ ಆಗಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ, ಪ್ರತಿಭಟನೆ, ಹೋರಾಟಗಳಾಗ್ತಾ ಇದೆ ಕರ್ವೆ ಕಡೆಯಿಂದ. ನೋಡಿ ಸ್ವಾಮಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆನ ನಾವು ವಿದ್ಯಾರ್ಥಿಗಳು ಆ ತಾಯಿನ ನಾವು ಕೂಡಿಸ್ಬೇಕು. ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕ ಹಾಕಿದ್ರೆ ದೇವತೆಗಳು ಇಂಥ ಅಯೋಗ್ಯರು ಇಂಥ ದುರ್ವರ್ತನೆ ತೋರಿಸುವಂತ ಇಂಗ್ಲಿಷ್ ಬಳಕೆಯ ಬಗ್ಗೆ ಆಕ್ಷೇಪ ಅಲ್ಲ, ಸರ್ಕಾರದ ನಿಯಮದ ಪ್ರಕಾರ ಇಂಗ್ಲಿಷ್ ಮತ್ತು ಕನ್ನಡದ ಬಳಕೆ ಆಗ್ತಾ ಇಲ್ಲ ಅನ್ನೋದು ಕರ್ವೆ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಸೊ ಇದೇ ವಿಚಾರ ಮುಂದಿಟ್ಕೊಂಡು ಇವತ್ತು ರಸ್ತೆಗಿಳಿದು ಹೋರಾಟ ಮಾಡಿದ್ರು, ಪ್ರತಿಭಟನೆಗಳಾಗ್ತಾ ಇದೆ. ಅಲ್ಲಲ್ಲಿ ರಸ್ತೆ ತಡೆದು ಪ್ರತಿಭಟನೆಗಳಾಯ್ತು. ಕೆಲವೊಂದಿಷ್ಟು ಕಡೆ ಕನ್ನಡ ಬಳಕೆ ಇಲ್ವಲ್ಲ,